ನಮಸ್ತೆ ಎಲ್ರಿಗೂ. ನಮಸ್ತೆ ಎಲ್ರಿಗೂ. ಸರ್ ಮೋಕ್ಷೇಂದ್ರ ಅವರೇ ಇಲ್ಲಿ ನಿಲ್ಸ್ಬಿಡ್ಲಾ ಸರ್? ಕರೆಕ್ಟಾಗಿ ನನ್ನ ಹೆಸರು ಕೇಶವ್ ಅಂತ, KR ಪುರಂ ನಮ್ಮದು. ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಮೀಡಿಯಾ ಮಿತ್ರರಿಗೆಲ್ಲ ನಾನೇನು ಕೇಳ್ಕೊಳೋದಂದರೆ, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಮಾಡಿ ನಮ್ಮ ಸಿನಿಮಾ ಗೆಲ್ಸ್ಕೊಡಿ, ಇಷ್ಟೇ ಕೇಳೋದು ನಾವು. ಸರ್, ನಮ್ಮ ವಿನೋದ್ ಸರ್ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್. ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ ಸರ್. ಜನ ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಸರ್. ಇಲ್ಲ ಸರ್, ಸರ್ ಅದೆಲ್ಲ ಕೂರಿಸಿದ್ರು ಸರ್. ಸರ್ ಎಲ್ಲ ಒಂದು 200 ಥಿಯೇಟ್ರು, ಒಂದು 100 ಮಾಲಲ್ಲಿ ಮಾಡೋಣ ಅಂತ ಪ್ರೇರಣೆ ಮಾಡ್ತಾ ಇದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಸರ್. ಸರ್, ನಾನು ಹಿನ್ನೆಲೆ ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಿ. ಒಂದ್ಸರಿ ಕೌನ್ಸಿಲರ್ ಆಗಿದ್ದೆ. ಇವಾಗ ನಮ್ಮ ವಿನೋದ್ ಸರ್ಗೆ ಪಿಕ್ಚರ್ ಮಾಡಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಜನಗಳೆಲ್ಲ ಬಂದು ಥಿಯೇಟರ್ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಸರ್. ಪ್ರೊಡ್ಯೂಸರ್ಗಳು ಹೊಡಿಸಿ ಸರ್. ಧನ್ಯವಾದಗಳು. ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಥ್ಯಾಂಕ್ ಯು ಸರ್. ನಿಮಗೂ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಕಳಿಸಿ, ಸಿನಿಮಾ ಚೆನ್ನಾಗಿದೆ ರೆಫರ್ ಮಾಡಿ. ಇದೊಂದು ಎಮೋಷನ್ ಜರ್ನಿ. ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ. ಸಿನಿಮಾ ಮೇಲೆ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ರಿಚ್ ಆಗಿ ಬಂದಿದೆ ಸಿನಿಮಾ. ಇದು ಅನ್ಕೊಂಡಿದ್ದ ಬಜೆಟ್ಗಿಂತ ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಆಗಿದೆ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಾವು ಅನ್ಕೊಂಡಿದ್ದ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅದೊಂದು ಖುಷಿ ಇದೆ. ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಈ ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟೋ ವಿಷಯಸ್, CG ಸಂಗಮೇಶ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರದ್ಯುತನ್ ಕೊಟ್ಟವ್ರ ಮ್ಯೂಸಿಕ್ ಇದರಲ್ಲಿ RR ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ವಿಜಯ್ ಆಗಿರ್ಬೋದು, ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇದ್ದೀನಿ. ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಮಣಿಪುರ, ಚನ್ನಪಟ್ಟಣ, ಈ ತರ ಸರ್. ಇದು 80s ಬ್ಯಾಕ್ಡ್ರಾಪ್ ಬರುತ್ತೆ, ಹಾಗಾಗಿ ನಾವೆಲ್ಲ ಇದೊಂದು ಹ್ಯಾಂಗ್ಮನ್ ಕತೆ. ಅದೊಂದು ಲೈನ್ ತಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್. ಹ್ಯಾಂಗ್ಮನ್ ಸರ್ ಕತೆ ಆಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದು ಸರ್. ಡೆಫಿನೆಟ್ಲಿ ಸರ್, ಅದೇ ಒಂದು ಫೇಸ್ ಆದ್ರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ನೆಕ್ಸ್ಟ್ ಲೆವೆಲ್. ನಾನು ಮಾತಾಡಂಗಿಲ್ಲ. ಎಷ್ಟೊಂದು ಸಲ ಅವ್ರ ಆಕ್ಟಿಂಗ್ ನೋಡಿ, ನಮ್ಮ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಕ್ಕೆ ಹಾಕ್ಬಿಟ್ಟಿದ್ದಾರೆ ಆಕ್ಟ್ ನೋಡ್ತಾ ಶೂಟಿಂಗ್ ಟೈಮಲ್ಲಿ. ನನ್ಗೆ ಸರ್ ಕಟ್ ಹೇಳಿ ಅಂತ ಹೇಳ್ತಿದ್ರು. ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದ್ರಲ್ಲಿ ನೀವು. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಅವರು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಆಕ್ಚುಲಿ ಏನ್ ಅಗೇಸ್ಟ್ ಸ್ಕಿಲ್ ಅಂತಂದ್ರೆ ಡೀಟೇಲ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರು ಆಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ತುಂಬಾ ನಾನು ಎಷ್ಟು ಇದ್ದೀನಿ ಅವರಿಂದ ಕೆಲಸ ಆಕ್ಚುಲಿ ಡೀಟೇಲ್ಸ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟಿವ್. ನಿನ್ನೆ ಕೂಡ ಬೆಳಗ್ಗೆ 5 o'clock ವರೆಗೂ ಅಲ್ಲಿ ಇದ್ವಿ. ಡೀಟೇಲ್ಸ್ ಸ್ಟುಡಿಯೋದಿಂದ ಬರ್ತಿರೋದು ಸರ್. ಹಿಂಗಿದೆ ನೋಡಿಲ್ಲ ಸರ್. ಖಂಡಿತ ಸರ್, ಮಿಸ್ಟರ್ ಪ್ರೊಫೆಷನಿಸ್ಟ್. 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ. ಸರ್ ಅದು 1980s ಕಾಲಘಟ್ಟದ ಅನ್ನೋದಕ್ಕೋಸ್ಕರ ಆ ತರದೆಲ್ಲ ಒಂದಿಷ್ಟು ತೋರಿಸ್ತೀವಿ ಸರ್. ಅದು ಮತ್ತೆ ರೇಡಿಯೋ, ಯಾಕಂದ್ರೆ ಲ್ಯಾಂಡ್ ಲೈನ್ ಎಲ್ಲ ಅಲ್ಲಿಂದ ಸರ್. ಮತ್ತೆ ಇದು ಟ್ರೈನ್ ನೋಡೋರು ಅಷ್ಟೇ, ಸ್ಟೀಮ್ ಇಂಜಿನ್. ಮತ್ತೆ ಹ್ಯಾಂಗಿಂಗ್ ಅಷ್ಟೇ. ಹ್ಯಾಂಗಿಂಗ್ ಜಾಸ್ತಿ 80s ಅಲ್ಲಿ ಜಾಸ್ತಿ ಇತ್ತು.
ಇವತ್ತಿನ ಪೀರಿಯಡ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಕತೆ ಪ್ರಕಾರ ಹಿಂದೆ ಹೋಗಿ ಶೂಟ್ ಮಾಡಿದ್ವಿ ಸರ್. ಅದು ಟಿವಿಯಲ್ಲಿ ಬರ್ತಿರುತ್ತೆ ಸರ್ ಅಷ್ಟೇ. ಅದ್ರದ್ದು ಸಿನಿಮಾಗೂ ಸಂಬಂಧ ಇಲ್ಲ. CG ವರ್ಕ್ ತುಂಬಾ ಜಾಸ್ತಿನೇ ಇದೆ, 3D ಜಾಸ್ತಿ ಇದೆ ಅದರಲ್ಲಿ. ನಿಮಗೆಲ್ಲ ಸಿನಿಮಾ ನೋಡಿದ್ಮೇಲೆ ಎಲ್ಲಿ CG ಅಂತ ಗೊತ್ತಾಗಲ್ಲ ನಿಮಗೆ. ಆ ತರ ನಮ್ಮ ಸಂಗಮೇಶ್ ಕೆಲಸ ಮಾಡಿದ್ದಾರೆ ಸರ್. ಸರ್ ಆಲ್ಮೋಸ್ಟ್ ತುಂಬಾನೇ ಇದೆ ಸರ್, ಒಂದು 35 ಮಿನಿಟ್ಸ್ ವರ್ಕ್ ಇದೆ ಸರ್. ಬಟ್ ನೀವು ಸಿನಿಮಾ ನೋಡಿದ್ಮೇಲೆ CG ಅಂತ ಗೊತ್ತಾಗಲ್ಲ. 100% ಸರ್, ಖಂಡಿತ. ಹೇಗೆ ಅಂತಂದ್ರೆ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ತರ. ಇವಾಗ ಇಡೀ ಸಿನಿಮಾದಲ್ಲಿ ಅವ್ರದ್ದು 2 to 3 ಮಿನಿಟ್ಸ್ ಅಷ್ಟೇ ಡೈಲಾಗ್. ಇಡೀ ಸಿನಿಮಾನ ಬರೀ ಪರ್ಫಾರ್ಮೆನ್ಸ್ ಅಲ್ಲಿ ಎಂಗೇಜ್ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಮಾತಲ್ಲ. ಆಲ್ರೆಡಿ ಸಿನಿಮಾ ನೋಡಿದಾರೆ ತುಂಬಾ ಜನ, ಟೆಕ್ನಿಷಿಯನ್ಸ್ ನೋಡಿದಾರೆ, ಮತ್ತೆ ನಮ್ಮ ಫಸ್ಟ್ ಸರ್ಕಲ್ ಜನ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಅದೊಂದು ಸಾಕು ಸರ್. ಪಂಚಿಂಗ್ ಡೈಲಾಗ್ ಇಲ್ಲ ಸರ್, ಪಂಚಿಂಗ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿನಿಮಾ ನಮ್ದು ಅಷ್ಟೇ, ಡೈಲಾಗ್ಸ್ ಇಲ್ಲ ಅಷ್ಟೇ. ಆಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ತರ ಇದೆ ಇದರಲ್ಲಿ ಎಲಿಮೆಂಟ್ಸ್. ಪ್ಯಾಕೇಜ್ ಪ್ರದ್ಯುತ್ತನ್ ಅಲ್ಲೇ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇದ್ದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್, ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಅವರು. ಸರ್ ಸರ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕೆ ಮುಂಚೆ ಯಾರು ಆ ಥರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇವರಲ್ಲಿ ಆಕ್ಚುಲಿ ಗೆಸ್ಟ್ ಅಪಿಯರೆನ್ಸ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಪುರ ಸುದಿಯವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್. ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ, ಅದಂತೂ ಗ್ಯಾರಂಟಿ ಸರ್. ಆ ಥರ ಸಿನಿಮಾ ಇದು. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್. ಚೆನ್ನಾಗಿದ್ದಾರೆ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ಕರ್ಸಕ್ಕಾದ್ರೆ ಮಾರ್ನಿಂಗ್ ಶೋ ನೋಡಿದ್ರೆ ಲೈಕ್ ಮೌತ್ ಟಾಕ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ಈ ಸಿನಿಮಾಗೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾಗೆ ನಮಗೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಖತ್ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ ಕಾಕಿ ಅಂತ ಮಾಡಿದ್ದೆ ಸರ್, ಸೇರು ಸರ್. ಎನಿ ಕ್ವಶನ್ಸ್? ಥ್ಯಾಂಕ್ ಯು ಸರ್. ಎಲ್ಲ ಮೀಡಿಯಾದವ್ರಿಗೆ ನನ್ನ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಪ್ರದ್ಯುತ್ ಅಂತ. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ 3 ವರ್ಷ ಹಿಂದೆ ನನ್ನ ಜರ್ನಿ ಶುರು ಆಗಿದ್ದು ನನಗೆ ಈ ಸಿನಿಮಾ ಜೊತೆಗೆ. ಫಸ್ಟ್ ನಾನು ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣ ಆಗಿರೋ ಡೈರೆಕ್ಟರ್ ರವಿ ನೀಡ್ ಅವರಿಗೆ ನನ್ನ ಹೃದಯದ ಧನ್ಯವಾದಗಳು. ಯಾಕಂದರೆ ಅವ್ರಿಗೆ ನನ್ನ ಮೇಲೆ ಇರೋ ಟ್ರಸ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಅವರು ಏನು ನಮಗೆ ಒಂದು ಕಂಪೋಸಿಂಗ್ ಆಗಲಿ, ಇನ್ನೊಂದು ಸಾಂಗ್ಸ್ ಆಗಲಿ, BGM ಆಗಲಿ, ಬೀಟ್ ಸಾಂಗ್ಸ್ ಆಗಲಿ ಏನೇ ಇದ್ರೂ ಕೂಡ ಅವರಿಗಿರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂಥ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ. ಸಾಂಗ್ಸ್ ನೀವು ನೋಡಿದ್ದೀರಾ, ಆನ್ಲೈನಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. BGM ಕೂಡ ತುಂಬ ಟ್ರೈ ಮಾಡಿ ಒಂದು ಡಿಫ್ರೆಂಟ್, ಯಾಕಂದರೆ ಒಂದು ಸ್ಟೋರಿಯೇ ನಮಗೆ ಒಂದು ಡ್ರೈವ್ ಮಾಡುತ್ತೆ BGM ಮಾಡೋಕ್ಕೆ. ಸೊ ಅದರ ತುಂಬ ಸ್ಕೋಪ್ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂಥ ಇನ್ಸ್ಟ್ರೂಮೆಂಟೇಷನ್ ಆಗಲಿ, ಬ್ಯಾಕಿಂಗ್ ಆಗಲಿ, ಎವ್ರಿಥಿಂಗ್ ತುಂಬ ಡೀಟೇಲಿಂಗ್ ಆಗಿ ತುಂಬ ಟೈಮ್ ತೊಗೊಂಡು ತುಂಬ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ. ಆ್ಯಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅದ್ರ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವರು ಒಂದು ಫೀಡ್ಬ್ಯಾಕ್ ಆಗಲಿ, ಸಣ್ಣ ಬೆಟರ್ಮೆಂಟ್ಸ್ ಮಾಡೋಕ್ಕೆ ಅವ್ರು ಕೊಟ್ಟರೆ ಇನ್ಪುಟ್ಸ್ ತುಂಬ ಹೆಲ್ಪ್ ಆಗಿದೆ ನನ್ನ BGM ಇನ್ನೂ ಬೆಟರ್ ಆಗಿ ಬರೋಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ತುಂಬ ಥ್ಯಾಂಕ್ಸ್. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಕಡೆಯಿಂದ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒಂದು ನನ್ನ ಕೆರಿಯರ್ ಹೇಳ್ಬೇಕಂದ್ರೆ ಒಂದು ಕೆರಿಯರ್ ಡಿಫೈನ್ ಮಾಡೋ ಫಿಲ್ಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ June 6 ಥಿಯೇಟ್ರಿಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. 3 ಸಾಂಗ್ಸ್ ಇದೆ, ಒಂದು 6 ಬೀಟ್ ಸಾಂಗ್ಸ್ ಇದೆ ಸರ್. 6 ಬೀಟ್ ಸಾಂಗ್ಸ್ ಇದೆ ಸರಿ ಸರ್. ಹೌದು ಸರ್, ಬರುತ್ತೆ ಸರ್. ಯಾಕಂದ್ರೆ ಅದು ಒಂದು 80s ಬ್ಯಾಕ್ಗ್ರೌಂಡ್ ಏನಿದೆ ಅದರಿಂದ ಆಚೆ ನಾವು ಜಾಸ್ತಿ ಬಂದಿರೋ, ಬಿಕಾಸ್ ಆ ಮೂಡ್ ಕ್ರಿಯೇಟ್ ಮಾಡಬೇಕು. ಹೆಂಗೆ ಅವ್ರು ವಿಜುವಲ್ ಅದನ್ನ ಕನ್ವೆ ಮಾಡ್ತಾರೋ ಸೌಂಡ್ ಮೂಲಕ ಕೂಡ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ ಸರ್. ಸರ್ ರೀರೆಕಾರ್ಡಿಂಗ್ ಎಷ್ಟು ದಿನ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 1 year ಟೈಮಿಂದ ನಾವು ಮಾಡ್ತಾ ಇದ್ದೀವಿ ಒಂದು ಕಂಟಿನ್ಯೂ. ಸರ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸಿನಿಮಾ ಶೂಟ್ ಮುಂಚೆನೆ 70% ಸ್ಕೋರ್ ಮುಗೀತು ಸರ್.
ಯಾಕಂದ್ರೆ ನವೀನ್ ರೆಡ್ಡಿ ಬ್ರದರ್ ವಿಷನ್ ಹಂಗಿತ್ತು. ಅವರ ಸ್ಟೋರಿ ನಮ್ಗೆ ಹೇಳಿದ್ದಾರೆ, ನ್ಯಾರೇಷನ್ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ, ಹೆಂಗೆ ಬಿಹೇವ್ ಮಾಡಿದ್ರು ನನಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ವಿಜುವಲ್ಸ್ ಬರೋಕ್ಕೆ ಮುಂಚೆ ನಾವೆಲ್ಲ ಸ್ಕೋರ್ ರೆಡಿ ಮಾಡಿಬಿಟ್ಟು ಮೇಜರ್ ವಿಜುವಲ್ ಬಂದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿ ಬೆಟರ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಮಾಡಿದ್ವಿ. ಸೊ ಈ ಟೈಮ್ ಅಂತ ಎಕ್ಸಾಕ್ಟ್ ಹೇಳಕ್ಕಾಗಲ್ಲ, ಬಟ್ ತುಂಬ ಬೆಸ್ಟ್ ಆಗಿ ಏನು ಮಾಡ್ಬೋದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಂಗೀತ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಸಿನಿಮಾ ಟೆಕ್ನಿಕಲಿ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಸಿನಿಮಾ. ಸೊ ಸಿನಿಮಾದ CG ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳುತ್ತೆ ಅಂತ ನಿರ್ದೇಶಕರು ಮಾತನಾಡ್ಬೇಕಾದ್ರೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. CGನ ಗುರುಗಳಾಗಿರುವಂತಹ ಸಂಗಮೇಶ್ ಅವರನ್ನ ನಾವು ವೇದಿಕೆಗೆ ಬರಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಂಗಮೇಶ್ ಅಂತ. ಈ ಸಿನಿಮಾದಲ್ಲಿ CG ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಒಂದು ಮಗುದು ಫ್ಯಾಂಟಸಿ ಮಾಡೋಣ ಅಂತ ಆಯಿತು. ಆಮೇಲೆ ಹೈದರಾಬಾದಲ್ಲಿ ಶೂಟ್ ಮಾಡಿದ್ದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನಾಯಿತು, ನೋಡಿದಾಗ ಈ ಯಾರಾದ್ರು ಕಾಣಿಸ್ತಾ ಇತ್ತು. ಸೊ ನಾವು ನೋಡಿದಾಗ ಏನು ಮಾಡಿದ್ವಿ, ವಿನೋದ್ ಸರ್ ಆಗಲಿ ಮತ್ತು ಡೈರೆಕ್ಟರ್ ಸರ್ ಆಗಲಿ ಎಲ್ಲ ಡಿಸ್ಕಷನ್ ಮಾಡಿದ್ರೆ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದಾಗ ಅವ್ರು ಎಕ್ಸ್ಟೆನ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನಾವು 80s ಯಾರೋ ಥರ ಎಕ್ಸ್ಟೆನ್ಷನ್ ಮಾಡಿದ್ವಿ. ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗಲ್ಲ ಕಿ ಓ ಇದು ಪ್ರೆಸೆಂಟ್ ಅಂತ ಗೊತ್ತಾಗಲ್ಲ. ಸೊ ಆ ಕಾಲದಲ್ಲಿ ಯಾವ ಥರ ವೆಹಿಕಲ್ಸ್ಗಳಿದ್ವು, ಯಾವ ಥರ ಟ್ರೈನ್ಸ್ ಇದ್ವು, ಯಾವ ಥರ ಸೆಟ್ ಎಕ್ಸ್ಟೆನ್ಷನ್ ಇದ್ವು, ಆ ಥರದ್ದೆಲ್ಲ ವರ್ಕ್ ಇಟ್ಕೊಂಡು ಮಾಡಿದ್ವಿ ನಾವು. ಥ್ಯಾಂಕ್ ಯು. ಹಾಂ ಸರ್. ಹಾಂ ಆ್ಯಕ್ಚುಲಿ ಏನಂದ್ರೆ ಇದರಲ್ಲೂ ಅದು ಪ್ರಾಬ್ಲಮ್ ಗ್ಲಿಚಸ್ ಇತ್ತು ಸರ್. ಏನಾಗ್ತಿತ್ತು ಅಂದರೆ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಇವ್ರೇನು ಸರ್ ಏನು ಮಾಡಿದ್ರು ಅಂದರೆ ವಿನೋದ್ ಸರ್ ಒಂದ್ಸಲ ನೋಡಾದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ವಿ, ಏನಕ್ಕೆ ಹಿಂಗೆ ಬರ್ತಾ ಇದೆ ಗ್ಲಿಚಸ್ ಇತ್ತು. ಆಮೇಲೆ ನಾವು ಹೇಳ್ತೀವಿ ಸರ್ ಹಿಂಗೆ ಹೇಳಾದ್ಮೇಲೆ ಸರ್ ಕೆಲವೊಂದು ಇನ್ಪುಟ್ಸ್ ಕೊಟ್ಟರು, ಇಲ್ಲಿ ಹಿಂಗೆ ಮಾಡಿ ಅಂತ ಹೇಳಾದ್ಮೇಲೆ ಅವಾಗ ಏನಾಯ್ತು ಅಂದರೆ ಮೇನ್ಲಿ ನನಗೆ ಟೈಮ್ ಪೀರಿಯಡ್ ಕೊಟ್ಟರು, ಮಾಡಿ ನಿಮಗೆ ಟೈಮ್ ಕೊಡ್ತೀವಿ, ಔಟ್ಪುಟ್ ಬರಲೇಬೇಕು. ನಾನು ನಿನ್ನೆ ಒಂದು ಶಾರ್ಟ್ ಇನ್ನೂ ಫೈನಲ್ ಆಗಿರೋದು ನಿನ್ನೆ ವರ್ಕ್ ಮಾಡಿದ್ದು. ಅದು DI VP ಸರ್ ಏನು ಮಾಡಿದ್ರು ಅಂದರೆ ಫಸ್ಟ್ ಆಗಿತ್ತು. ಆಮೇಲೆ DIಗೆಲ್ಲ ಏನು ಮಾಡಿದ್ರೆ DI ಕಲರಿಸ್ಟ್ ಚೇಂಜ್ ಮಾಡಿಬಿಟ್ಟು ಕಲರಿಸ್ಟ್ ಕಡೆಯಿಂದ ಮತ್ತೆ ವರ್ಕ್ ಮಾಡಿದ್ರು. ಸೊ ಅಲ್ಲಿ ಕಿರಣ್ ಅಂತ ಇದ್ರಲ್ಲ, ಕಿರಣ್ ಅವರು ಫುಲ್ ವಿನೋದ್ ಸರ್ ಕಿರಣ್ ಬಿಟ್ಬಿಟ್ಟಿದ್ರು. ಕಿರಣ್ ನೋಡ್ಕೊಂಡ್ಬಿಟ್ಟೆ ಫುಲ್ ನನಗೆ ಡೇ ನೈಟ್ ಮಲ್ಕೋಗ್ಬಿಟ್ಟಿಲ್ಲ, ಫುಲ್ ಕೆಲಸ. ಹೌದು ಸರ್, ಬ್ಯಾಕ್ಗ್ರೌಂಡ್ ಸೆಟ್ ಎಕ್ಸ್ಟೆನ್ಷನ್ ಇದೆಯಲ್ಲ ಸರ್, ನಡ್ಕೊಂಡು ಬರೋದೆಲ್ಲ ಬ್ಯಾಕ್ಗ್ರೌಂಡ್ CG ಸರ್. ಓಕೆ ಅದು ಮಾಡೋಣ ಸರ್. KPS6 ಮಾಡಿಸ್ತಾರೆ ಈಗ. ಇಲ್ಲ ಸರ್, ಏನಾಗಿಲ್ಲ. ಆಕ್ಚುಲಿ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ, ಬಟ್ ಈಗ ಪ್ರೆಸೆಂಟ್ ಏನಂದ್ರೆ ಈಗ ಮುಂದೆ ಹೋಗ್ತಾ ಬರ್ಬೋದು ಸರ್. ಮೊನ್ನೆ Google View 3 ಅಂತ ಬಿಟ್ಟರು. ಸೊ ಇನ್ ಕೇಸ್ ಅದು ನಾವು ಲರ್ನ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಏನಾದ್ರು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಶೋರ್ಲಿ ವಿಲ್ ಅಪ್ಡೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ನನ್ನ ಹೆಸರು ಸುಮಂತ್ ಅಂತ, KR-ಪುರಂ. ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ವಿನೋದ್ ಸರ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವ್ರ ಜೊತೆ ಜರ್ನಿ ಮಾಡೋದು ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ಅವರು ಏನು ಮಾತಾಡೋದಿಲ್ಲ, ಎಲ್ಲ ನಾನೇ ಮಾತಾಡ್ತಾ ಇರಬೇಕು ಸಿನಿಮಾದಲ್ಲಿ. ಹೌದು, ನಾನೇ ತಿಳಿಯೋದು ಸರ್. ಅವರು ಬರೀ ಏನಿದ್ರು ಫೇಸ್ ಎಕ್ಸ್ಪ್ರೆಷನ್ ಸರ್. ಅಂದರೆ ಆ ಶಿವನ್ಗೆ ಆ ನಂದಿ ಹೆಂಗೋ, ಇಲ್ಲಿ ಮಾದೇವನಿಗೆ ನಂದೀಶ ಹಂಗೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು, ವಿನೋಣ ಥ್ಯಾಂಕ್ ಯು, ಸೋನಲ್ ಮ್ಯಾಮ್ ಥ್ಯಾಂಕ್ ಯು, ಯಶ್ವ ಸರ್ ಥ್ಯಾಂಕ್ ಯು. ಇದರಲ್ಲಿ ಒಂದು ಅದೃಷ್ಟ ನನಗೆ ಏನು ಅಂತಂದರೆ, ಇದರಲ್ಲಿ 2 ಶೇಡಲ್ಲಿ ಆ್ಯಕ್ಟ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು. ಮತ್ತು ವಿನೋಣ ಥ್ಯಾಂಕ್ ಯು. ಎಂಥದೇ ರಿಸ್ಕ್ ಶಾಟ್ ಇದ್ರು ನೀವು ಫಸ್ಟು ಸೇಫ್ಟಿ, ಎಷ್ಟು ಲೇಟ್ ಆದರೂ ಹುಡುಗರು ಲೇಟ್ ಆಗಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ. ತುಂಬ ರಿಸ್ಕ್ ಶಾಟ್ಗಳು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋಷ್ಟು ನೋಡಿರಲಿಲ್ಲ. ಥ್ಯಾಂಕ್ ಯು ಅಣ್ಣ. ಮತ್ತು ಇದರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ಥರ, ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ಥರದ್ದಿದೆ. ಹಾಗಾಗಿ ನಾನು ರಿಲೀಸ್ ಕಾಯ್ತಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ. ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ. ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ. ಇಲ್ಲ ಅದು ಯಾಕೋ
ಇಲ್ಲ ಈ ನಡುವೆ ತುಂಬಾ ಮಾತಾಡ್ತಾ ಇದೀನಿ ಅಂತ ಒಂಚೂರು ಕಮ್ಮಿ ಮಾಡ್ಬಿಡೋಣ ಅಂತ. ಇಲ್ಲ ಅದು ಗುಂಪಲ್ಲಿ ಇದ್ದಾಗ ಒಂಥರ ಧೈರ್ಯ ಹಾಗೆ ಹೋಗಿ ಹುಡುಗಿಸ್ಬಿಡ್ತೀನಿ, ಒಬ್ಬನೇ ನಿಲ್ಸ್ಬಿಟ್ರೆ ಅವ್ರ ಜೊತೆಲಿ ಇವ್ರು ಯಾರು ಬೇಕು ನಿಮ್ಗೆ? ಇಲ್ಲ ಆಗಿಲ್ಲ ಅಣ್ಣ ಅದೇ ಅಣ್ಣ ಈಗ ಅದು ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ. ಹಾಗಾಗಿ ಬಟ್ ಅದೇ ಒಂದ್ ಬೇರೆ ತರದ ಒಂದು ಪಾತ್ರ ಅಣ್ಣ, ಒಂದು ಎಮೋಷನಲ್ ಆಗಿ ಒಂದಷ್ಟು ಖರ್ಚು ಮಾಡಿಸಿದ್ದಾರೆ, ಚೆನ್ನಾಗಿದೆ ಅಂತ ನೀವೆಲ್ಲ ಹೇಳಿದ್ದಾರೆ. ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ನಾನು ನೋಡೋಕ್ಕಾಗ್ಲಿಲ್ಲ ಸಿನಿಮಾ, ನಾನು ನೆನ್ನೆನೆ ಬಂದಿದ್ದು ಹೊನ್ನವಾರದಿಂದ. ಇಲ್ಲ ವರ್ಕ್ ಆಗಿದೆ, ಚೆನ್ನಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ. ಹ್ಞೂ ಅಣ್ಣ ಅದೇ ಅಣ್ಣ, ನಾನು ಯೂಶುವಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಒಳಗೋತಿದ್ದೆ, ಈ ಸಿನಿಮಾಲ್ಲಿ ಎಲ್ಲರೂ ನನ್ನನ್ನು ಒಳಗೊಂಡಿದ್ದಾರೆ, ಒಂದ್ ಸ್ವಲ್ಪ ಬೇಸರ ಇದೆ ಅಣ್ಣ. ಅದು ಇದರಲ್ಲಿ ಬಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು, ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು. ಅದಕ್ಕೆ ತಕ್ಕಂಗೆ ಈ ಕಥೆ ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದ್ಮೇಲೆ ಜೈಲ್ ಎಪಿಸೋಡ್ ಬರ್ತೀನಿ. ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಹಂಗ್ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು, ನನಗೆ ಬೇರೆ ಕೆಲಸ ಮಾಡಕ್ಕೂ ವರ್ಕ್ ಆಯ್ತು. ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ. ಅದು ಹಂಗಾಗಿ ಹಿಂಗಾಗಿ ಹಿಂಗ್ ಇಲ್ಲೇ ಇದೆ ಓಡ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಸ್ತು, ಒಂಚೂರು ಕಮ್ಮಿ ಮಾಡ್ಬಿಡೋಣ ಸ್ವಲ್ಪ ದಿನ ಅಂತ. ಆ ಕೀರ್ತಿ ಹೇಳಿದಾದ್ಮೇಲೆ ಒಂಚೂರು ಭಯ ಬಂದಿದೆ, ನಾನು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟ ಅಂತ, ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತೆ ಅಣ್ಣ. ಅದೇ ನಾನು ಹೇಳಿದೆ ಈಗ ನಾನು ತುಂಬಾ ಹೇಳಿದ್ರೆ ಬಿಟ್ಕೊಂಡಾಗುತ್ತೆ, ಅದಕ್ಕೆ ಇನ್ನೇನೊಂದು ವಾರ ಇದೆಯಲ್ಲ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ನಾನು ಸಿನಿಮಾ ನೋಡಕ್ ಆಗ್ಲಿಲ್ಲ ಅಣ್ಣ, ಬೇರೆ ಶೂಟಿಂಗ್ ಅಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಿಕ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ನಮ್ಮ ಚಿತ್ರದ ಮುದ್ದು ಪಾರ್ವತಿನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ದ ವೆರಿ ಗಾರ್ಜಿಯಸ್ ಸೋನಲ್. ನಮಸ್ಕಾರ. ಸೊ ತುಂಬಾ ದಿನ ಆದ್ಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ. ಮದುವೆ ಆದ್ಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು. ಆ್ಯಂಡ್ ಆಲ್ಸೋ ಫುಲ್ ಫ್ಲೆಶ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ, ಕೊಳದಲ್ಲಿ ಕಿಲ್ ಯಾವುದೋ ರಿಲೀಸ್ ಆಗಿದೆ, ಅದರಲ್ಲೊಂದು ಗೆಸ್ಟ್ ರೋಲ್ ಮಾಡಿದ್ದೀನಿ. ಬಟ್ ಫುಲ್ ಫ್ಲೆಶ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್. ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು. ಯಾಕೆಂದರೆ ಫಸ್ಟ್ ರೀಸನ್ ಬೀಯಿಂಗ್ ರಾಘವ ತಾನು ಮತ್ತೆ ಪಾರ್ವತಿ ಮಾದೇವ ಆಗಿ ಕಾಣಿಸ್ಕೊತಾರೆ ಸ್ಕ್ರೀನಲ್ಲಿ. ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ. ತುಂಬಾ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇತ್ತು ನನಗೆ ವಿನೋದ್ ಸರ್ಗೆ. ಬಟ್ ಟೈಮ್ ತಗೊಂಡ್ವಿ, ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ. ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನಗೆ ರೆಫರ್ ಮಾಡಿರೋದು. ನಮೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು 1 hour ತಗೊಳ್ಳಿಲ್ಲ ಈ ಸಿನಿಮಾಗೆ ಎಸ್ ಅನ್ನಕ್ಕೆ, ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ. ನಾನು ವೇಟ್ ಮಾಡ್ತಿದ್ದೆ, ನನಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದ್ದೀನಿ. ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಮಾದೇವ ಸಿನಿಮಾ ಹತ್ರ ನನಗಾಯ್ತು. ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್, ಕೇಶವ್ ಸರ್ ಥ್ಯಾಂಕ್ ಯು, ಆ್ಯಂಡ್ ವಿನೋದ್ ಸರ್ ಅಫ್ಕೋರ್ಸ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳಿದಾಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ, ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸದಿಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಮಾದೇವ ಅವ್ರ ಪಾತ್ ಅಲ್ಲಿ. ಸೊ June 6th ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇವತ್ತರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್. ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ. ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದ್ದೀನಿ. ನನ್ಗೇನು ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರಲಿಲ್ಲ. ಜನರಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ವೆರಿ ಸಿಂಪಲ್ ಗ. ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗದಾವಣಿ ಹಾಕೊಂಡಿದ್ವಿ. ಬಟ್ ಜನರಲಿ ಯಾವ್ದು ಒಂದು ಹುಡುಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ.
ಹ್ಞೂ ಸರ್. ಡೈಲಾಗ್ಸ್ ತುಂಬ ಕೊಟ್ಟಿದ್ರು. ಜನರಲಿ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು. ಬಟ್ ಹೀರೋಯಿನ್ ಇರಬೇಕಂತ ಇರ್ತಿದ್ಲು. ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದು ಹೋದ್ಲು ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾಳೆ. ನೋಡಿದ್ರು ಸರ್ ಅವರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು. ಐ ಥಿಂಕ್ ಇವತ್ತವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು. ಆ್ಯಂಡ್ ನನಗೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತನ್ನು ಅವರೇ ಅಲ್ವಾ ಅಪೇರ್ ಮಾಡ್ತಿದ್ರು. ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು, ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ. ಥ್ಯಾಂಕ್ ಯು. So good to see real couple ಇಲ್ಲಿ actually. Thank you Sanal ಅವರೇ, thank you. ಎಲ್ರಿಗೂ ಧನ್ಯವಾದಗಳು. ನಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ, ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ. ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಒಂದು 30th ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದ್ರಲ್ಲಿ ಡೇಟ್ ಹಾಕಿದ್ವಿ. ಗೊತ್ತಾದ್ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದ್ರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಯಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಂತ್ ಅವರೆಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಸ್ವಲ್ಪ ಗೊತ್ತಿದೆ ಅಂತ. ನನಗೆ ಟು ಬಿ ಫ್ರ್ಯಾಂಕ್, ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆ್ಯಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ. ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ, ಯಾರು ಬರಬಾರ್ದು, ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ ಯಾರೇ ಆಗಲಿ, ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದ್ದಾರೆ ಒಂದು ಹೌದಾ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬೋದು, ಇದು ನಿಮ್ಗೆ ಇರುತ್ತೆ ಅಂತೇಳಿ. ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದಮೇಲೆ ನಂಗೆ ಆ್ಯಕ್ಷನಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬ ಜನ ಗೊತ್ತಿದೆ. ಅಂದರೆ ಹಿಂದಿ ಚೆನ್ನಾಗಾಗುತ್ತೆ, ಆ್ಯಕ್ಷನ್ ಮಾಡಿದ್ರೆ ಒಂದು 5 ಫೀಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಒಂದಿಷ್ಟು ನನಗೆ ಫೈಟು ಅದಾದಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ. ಅದು ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಗ್ತಿಲ್ವಲ್ಲ ಅಂತ ತುಂಬ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್. ಕೋವಿಡ್ ಟೈಮಲ್ಲಿ ಬಂದು ನಮಗೆ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರ್ಯಾಂಕ್, ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ. ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದರೆ ನಮ್ಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನಮಗೆ ಎಲ್ಲೂ ಕಾಣಿಸಿಲ್ಲ. ಅಂದರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರುವಂಥ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬ ಇಷ್ಟ ಆಯಿತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದಮೇಲೆ ಆಗ ಶುರುವಾಗಿದ್ದು. ಅದಾದಮೇಲೆ ನಮ್ಮ ಕೇಶವಣ್ಣ ಅವರಾಗಲಿ, ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗಲಿ, ಅವರು ಸಂದೇಶ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂಥ ಬಾಲ ಅವರು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದು ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದು ಕಡೆ ಆದರೆ ಪ್ರತಿಯೊಂದನ್ನವರು ರಿಯಲಿ ಥ್ಯಾಂಕ್ ಯು ಕೊಡ್ತೇನೆ. ತುಂಬ ಚೆನ್ನಾಗಿ ಒಂದಿಷ್ಟು
ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯಿತು ಅಂದರೆ ಇಲ್ಲಿಂದ ಫಸ್ಟು ಹೋಗೋದು ಪ್ರತಿಯೊಂದನ್ನು ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅಷ್ಟು ಚೇಂಜ್ ಓವರು. ಆ್ಯಂಡ್ ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಆ್ಯಂಡ್ ಎಕ್ಸಾಕ್ಟ್ ಆಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ಥರ ಮ್ಯೂಸಿಕ್, ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟೆಮ್ಸ್, ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ CG ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ CG ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. CG ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮಗೆ ಇದಿಲ್ಲ ಅಂದರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಆ್ಯಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು, ಕೆಲವು ಎರೇಸ್ ಮಾಡಬೇಕಾಗಿತ್ತು, ಒಂದಿಷ್ಟು CG ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡ್ರ ಒಂದು ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳು ತಪ್ಪಿಸಿ ಆದರೂ ಸಂಗಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ CG ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ಕಾರೂನ್ ಅವರು ಈಗ ಬೇಡ ಅಂತಿದೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ರಾಬರ್ಟ್ ರಾಘವ ಆ್ಯಂಡ್ ತಾನು ಅಲ್ಲಿಂದ ಕಂಟಿನ್ಯೂ ಆಗಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು, ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದ ಆ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನಲ್ಲಿ ಏನು ಹೇಳ್ತೀನಿ ಅಂದರೆ, ಡೈರೆಕ್ಟರ್ ನೀವೆಲ್ಲ ನಿಮ್ಮ ಮೈಂಡಲ್ಲಿ ಯಾರು ಇದ್ದಾರೋ ಎಲ್ಲರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ. ಸೋನಾಲ್ ಅವರಿದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರು ಮಾಡ್ಕೊಬೇಡಿ, ಲಾಸ್ಟ್ ಟೈಮ್ ಅಂತ ಅಂದರೆ ಅವ್ರ ಮೈಂಡಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗಲ್ಲ. ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿಂದ ಡಿಗ್ಲಾಮರ್, ನಾವು ಏನು ರಾಬರ್ಟ್ ಅಲ್ಲಿ ಯಾವ ಇಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿಗ್ಲಾಮರ್ ಆಗಿ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ರು ಒಳ್ಳೆ ಫ್ರೆಂಡು ನನಗೆ, ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡ್, ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗಲಿ, ತರುಣ್ ಸುಧೀರ್ ಅವರಾಗಲಿ, ಆ್ಯಂಡ್ ಅಮ್ಮ ಆಗಲಿ ಅಂದರೆ ತರುಣ್ ತಾಯಿ ಅವರು, ಆ್ಯಂಡ್ ನಮ್ಮ ಫ್ಯಾಮಿಲಿ ಆಗಲಿ ನಿಶಾ ಅವರಾಗಲಿ, ಎಲ್ಲರೂ ಹೇಳಿದ್ದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್, ಅದು ಒಂದು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮನ ಮಗನಾಗಿ ನಮ್ಮ ಸುದೀಪ್ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀರ್. ಇತ್ತೀಚೆಗೆ ನಾನು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು. ಅಂದ್ರೆ ಲೈಫ್ನ ಈ ತರ ನೀವು ಜರ್ನಿನ ಈ ತರನು ಒಂದಿಷ್ಟು ನೋಡಿದ್ದೀರ ಅಂತ ಹೇಳಿ. ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ, ಅವ್ರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ, ಸುದಿ ಅವ್ರದ್ದು 2 ಶೇಡಲ್ಲಿ ಬರುತ್ತೆ. ಆ್ಯಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇಲ್ಲದೆ ಇರೋನು, ಅಂದ್ರೆ ಮೃಗದ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆ ಎಲ್ಲಾ ಕಾರಣಗಳು, ಎಲ್ಲಾ ಬಿಟ್ ಸೀನ್ಗಳಿರುತ್ತೆ. ಎಲ್ಲೋ ಒಂದ್ ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರುವಂತ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಆಗ್ತಿರೋ ಅನ್ಯಾಯ ಅಷ್ಟೂ ಅವನೇನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒಂದ್ ಟೈಮ್. ಅಂದ್ರೆ ನಾನು ತುಂಬಾ ಚಿಕ್ಕವನು, ಸಣ್ಣವನು. ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ, ಅವೆಲ್ಲ ಬಂದು ನನಗೆ ಏನೋ ಒಂದ್ ಕಡೆ ಯೂಸ್ ಮಾಡ್ಕೋಬೇಕು ಇದನ್ನ ಅಂತ.
ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಅಂಡ್ ರಾಕ್ಷಸ ಇದೆರಡು ನಮ್ಮ ತಂದೆಯವರು ಒಂದು ಸಿನಿಮಾಯಿಂದ ತಗೊಂಡೆ ನಾನು. ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ. ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರು, ಮಂಜು ಮಾಸ್ಟರು, ಡಿಫ್ರೆಂಟ್ ಆಗಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ಅಂದ್ರೆ ವಾಸ್ ನಮ್ಮ ಹಿಟ್ 3 ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತ ಒಬ್ಬ ಮಾಸ್ಟರು. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನಾನು ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗ್ಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ. ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರುಣ್ ಸುಧೀರ್ ಸರ್ನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಿಷ್ಟು ಫೀಡ್ಬ್ಯಾಕ್ ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೋನಾಲ್ ಅವರೇ. ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡಲ್ಲಿ ಇದೆ, ಅಂದ್ರೆ ಫಸ್ಟ್ ಹಾಫೇ ತುಂಬಾ ಆಕ್ಟರ್, ಸೆಕೆಂಡ್ ಹಾಫೇ ಇನ್ನೊಬ್ಬ ಆಕ್ಟರ್ ತರ ಪರ್ಫಾರ್ಮ್ ಮಾಡಿದ್ದೀರಾ. ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ 3 ನಿಮಿಷ ಇರುತ್ತೆ ನನ್ನ ಡೈಲಾಗ್ಸ್. ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ, ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ. ಇಲ್ಲ ಎಡಿಟರ್ ಇರ್ಬೇಕಾದ್ರೆ ಡೈಲಾಗು ಅಂದ್ರೆ ಮಾಧವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಗತ್ತು ಕಳ್ಕೊಂತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರಿಸಿದ್ದೀನಿ. ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನು ಹೇಳ್ತಿರ್ತಾರೆ, ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಅದನ್ನ ಕನ್ವೆ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ, ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದೆ, ತುಂಬಾ ಇಷ್ಟ ಆಯ್ತು. ಅಂಡ್ ಸೋನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಅಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನ ಹೇಳಿದ್ರು, ನಾನು ಹೇಳಿರ್ಲಿಲ್ಲ ನನಗೆ ಆ ಶಾರ್ಟ್ ಹೇಳಿದ್ರು ನನಗೆ. ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲಾನು ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದೆ ಮಗನ ಅಂತ ಹೇಳಿದ್ರು. ಅಂಡ್ ಐ ಥ್ಯಾಂಕ್ ಮಹಾಲಕ್ಷ್ಮಿ ಮ್ಯಾಮ್, ಅವರು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಇಡೀ ಚಿತ್ರತಂಡ. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದೆ ಬೇತಾಳ ಅಂತಾರ, ನೀನು ಅದನ್ನು ತಪ್ಪಾಗಿ ತಗೋಬೇಡ. ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು, ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ, ಕೆಲಸ ಆಗೋವರು ಇಲ್ಲ ಹೇಳಿದ್ದಾರೆ ಅಂತ ಹೇಳಿ. ಅಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ಒಂದು ಸಿನಿಮಾ ಮಾತಾಡ್ಬೇಕಾಗಿದೆ, ಯಾಕಂದ್ರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ, ಮಾದೇವನ್ ಸಾಂಗ್ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗ್, ಅದನ್ನು ನೆಕ್ಸ್ಟ್ ಬರ್ತಿದೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೇಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಇಮೋಷನಲ್. ಅಂಡ್ ಪ್ರತಿ ಸಲ ಹೇಳ್ತಿದ್ವಿ, ನಮ್ಮ ತಂದೆಯವರ ಕರುಣಿನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗ್ಲಿ, ನಗು ಆಗ್ಲಿ, ಅಥವಾ ನಾವು ಯಾವೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗ್ಲಿ. ಸೊ ಕರುಣಿನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ತರ ಇತ್ತು. ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬಾ ಹತ್ರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅಂದ್ರೆ ಒಂದು ಚೈಲ್ಡ್ ಎಪಿಸೋಡ್ ಅಲ್ಲಿ ಒಂದಿಷ್ಟು ಅವನ್ ಟ್ರಾಮಾ ನಡ್ತಿರುತ್ತೆ. ಆ ಚೈಲ್ಡ್ ಎಪಿಸೋಡ್ ಇಂದಾನೆ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗುತ್ತೆ ಅಂದ್ರೆ ಅವನಿಗೆ ಮರ್ತು ಬಿಡ್ತಾನೆ, ಎಲ್ಲಾ ಎಮೋಷನ್ಸ್ ಮರಿತಾ ಅವ್ನ ಚೈಲ್ಡ್ ಇಂದಾನೆ ಅವ್ನು ಬೆಳಿಬೇಕಾದ್ರೆ, ಮಗುವಿಂದಾನೆ ಬೆಳಿಬೇಕಾದ್ರೆ ಅವನು ಆ ತರದ ಒಂದು ಯಾವುದೇ ಎಮೋಷನ್ಸ್ ಇಂದ ಬೆಳೆದ್ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ ಈ ಪ್ರಪಂಚ ತುಂಬಾ ಹೊಸದಾಗಿರ್ತಾನೆ. ಆ ಪ್ರಪಂಚ ಹೊಸದಾಗಿದ್ದಾಗ ಅವನಿಗೆ ಅವನು ಮಾತಾಡಲ್ಲ, ಅವ್ನಿಗೆ ಏನು ಬರಲ್ಲ, ಒಂಥರ ಒಡ್ಡಿನ ತರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಪಾರ್ವತಿ ಅವ್ರ ಕಡೆಯಿಂದ ಆಗುತ್ತೆ.
ಪಾರ್ವತಿ ಅವರು ಯಾವುದೋ ಒಂದು ರೀಸನ್ಗೋಸ್ಕರ ಮಾದೇವನಿಂದ ಬರ್ತಾರೆ, ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವರಿಂದ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರಲ್ಲಿ. ಆ ಚೇಂಜಸ್ ನಾನು ತರಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ ಒಂಥರ ಫೈಟ್ ಮಾಡೋದು ಹಿಂಗೆ ನೋಡ್ತಿರ್ತಾನೆ. ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ. ಫಸ್ಟ್ ಟೈಮ್ ನಗ್ತಾನೆ. ನಗು ಅನ್ನೋದನ್ನ ಪಾರ್ವತಿ ಅವರು ಬಂದ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಅವನೊಂದು ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಒಂದು ರೋಡ್ದಾಗ ಏನೋ ಒಂದು ಯಾವುದೋ ಒಂದು ರೀಸನ್ ಆದಾಗ ಅವನು ಅಲ್ಲಿಂದ ಒಂದು ರಾಕ್ಷಸನ ತರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊಂತಾನೆ. ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ ಅಂದ್ರೆ ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿದೆ, ಗೊತ್ತಿದೆ ಆ ಪವರ್, ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬಾ ಅವಕಾಶ ಸಿಕ್ತು ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನಾನಿಲ್ಲಿ ಇಮೋಟ್ ಮಾಡಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟ್ ಏನು ಒಂದು 20 ಮಿನಿಟ್ಸ್, 15 to 18 minutes, 20 minutes ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಪಾ ಏನು ಹಿಂಗಿದ್ದಾನೆ, ಮೃಗದ ತರ ಇದ್ದಾನೆ ಅಂತ. ಹೋಗ್ತಾ 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 ಆ ಮಾದೇವನ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಅವ್ನು ನಗ್ದಾಗ ನಾವು ನಗೋದು, ಅವನು ಎಲ್ಲೋ ಒಂದ್ ಕಡೆ ಪಾರ್ವತಿ ಕೆನೆನ ನಾರ್ಮಲ್ ಆಗಿ ಗೀಳ್ದಾಗ ಅಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಇಲ್ಲಿವರೆಗೂ ನನ್ನ ಕೈಯಲ್ಲಾಗಲಿ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್, ನಮ್ಮ ಅಪ್ಪನಿಂದ ಬಂದಿರೋದು. ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು. ನಾನು ಈ ಸಿನಿಮಾ ಅಂತಲ್ಲ ಸರ್, ಫಸ್ಟ್ ಸಿನಿಮಾ ಅಂದ್ರೆ ಹಿಂಗೆ ಕೆಲಸ ಮಾಡ್ಕೊಂಬಂದಿದ್ದೀನಿ ಡಿಸ್ಟ್ರಿಕ್ಟ್ ಟೆಕ್ನಿಕಲ್. ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗ್ ಇಂದ ಕಲ್ತಿದ್ದು. ನಾನು ಈಗಲ್ಲ, ನಾಟ್ ಹ್ಯಾಬಿಟ್, ಸ್ಟೀಪ್ ಬೇಕಿಂದ ನಾನು ಕಲ್ತಿದ್ದು. ಒಂದಿಷ್ಟು ನಮ್ಮ ತಂದೆಯವ್ರು ಕಟ್ಟಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು. ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇದೆ. ಐ ವಾಸ್ ವರ್ಕಿಂಗ್ ಇನ್ BPL ಇದು. ಸೊ ಎಲೆಕ್ಟ್ರಾನಿಕ್ ಆಗಲಿ, ಸೌಂಡ್ ಆಗಲಿ, ಹಾಗೆ ನಮ್ಮ ಪ್ರತಿಯೊಂದನ್ನು ಹೇಳ್ತಿದ್ರು. DTS ಅಲ್ಲಿ ನನಗೆ ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ. ನನಗೊಂದು 500 ಲೇಯರ್ ಅಲ್ಲಿ ಹೋಗ್ತಿದ್ರು, DTS ಅಲ್ಲಿ ಹೋಗ್ತಿದ್ರು, ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ. ಒಂದೇ ನಿಮಿಷ ಓಪನ್ ಮಾಡಿ, ಸೆಷನ್ಸ್ ಓಪನ್ ಮಾಡಿ ಅಂತ. ಎಲ್ಲೋ ಒಂದ್ ಕಡೆ ಮಿಸ್ ಏನಾಗಿರುತ್ತೆ, ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂತಿರ್ತಾರೆ, ಇಲ್ಲ ಒಂದ್ ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ. ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ. ಸೊ ಐ ಥ್ಯಾಂಕ್ ದ ಹೋಲ್ ಟೀಮ್, ಎಲ್ಲ ಟೆಕ್ನಿಕಲ್ ಟೀಮ್. ಸರ್ ಖಂಡಿತ ತುಂಬಾ ಹೆಲ್ಪ್ ಇದೆ ಸರ್ ಇಲ್ಲಿ. ಒಂದಿಷ್ಟು ನೀವು ನೋಡ್ತಿರಲ್ಲ, ಈ June 6th ನೀವು ನೋಡ್ತೀರಾ, ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗ್ಲಿ. ಅಂಡ್ ಬಹಳ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ನಾವು ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ. ಸೊ ಒಂದೊಂದು ಫ್ರೇಮು ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಆ ಒಂದು ವಾಟ್ ಯು ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ. ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ, ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ, ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ, ಪ್ರಾಪರ್ ಫ್ರೇಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು. ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದೀವಿ. ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ, ಈ ತರ ಇದ್ರೆ ಚೆನ್ನಾಗಿರುತ್ತೆ, ಆನ್ ಸ್ಕ್ರೀನ್ ಹಿಂಗ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಕ್ಯಾರೆಕ್ಟರ್ನು ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಆ ಒಂದು ಟೋಟಲ್ ಬ್ರೌನ್ ಮಾಡ್ಕೊಂಡು ಲೆನ್ಸ್ ಆಗ್ಲಿ, ಅವನ ಕ್ಯಾರೆಕ್ಟರ್ ಆ ತರ ಇರ್ಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್. ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಫಾರ್ ದಟ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ. ಅಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇತ್ತೀಚೆಗೆ ಅಂದ್ರೆ ಆಫ್ಟರ್ ಮಾದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ನನಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ. ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಾದೇವನ್ನಾಗೆ ನಾನು ಬದುಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 months ಕ್ಯಾರೆಕ್ಟರ್ ಹೊರಗಡೆ ಬರ್ಬೇಕು ಅಂದ್ರೆ ಒಂದು 3 months ಆಗಿತ್ತು. ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು. ಇವಾಗ ನಾನು ಮಾತಾಡ್ತಾ ಇರ್ಲಿಲ್ಲ, ಇವಾಗ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಾದೇವನಾಗೆ ಹೋಗ್ತಿದ್ದೆ, ಮಾದೇವನಾಗೆ ಬರ್ತಿದ್ದೆ.
ಪ್ರತಿ ಸಲನೂ ನನಗೆ ಎಷ್ಟಾಗುತ್ತೆ ಲೆನ್ಸ್ ಹಾಕಿದ್ದೆ ಫೈಟಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು. ಸೊ ಮನೇಲಿ ಒಂದ್ಸಲ ಇದೆಲ್ಲ ನೋಡಿದ್ದೀನಿ ಅವ್ರನ್ನ. ಬಟ್ ಅದನ್ನೆಲ್ಲ ತಡ್ಕೊಂಡು ನಿಮ್ಗೆ ಎಷ್ಟೊಂದ್ಸಲ ಹೇಳಿರ್ತಾರೆ ಮಾದೇವ ಅಲ್ಲ ನೀನು ಅಲ್ಲಿಂದ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ. ಸೊ ಅದೆಲ್ಲ ತಡ್ಕೊಂಡು ಶಿ ಈಸ್ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ. ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಲ್ಲ ಗ್ರೂಪಲ್ಲಿ ನಾವು ಏನೋ ಒಂದು ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ತೋರಿಸಿರ್ತೀವಿ, ಅವರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ. ಸೊ ಎಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತಿದ್ವಿ ಸರ್. ಸರ್ ಖಂಡಿತ ಆ್ಯಕ್ಷನ್ ಅಂತೂ ಕೊರತೆ ಇರೋಲ್ಲ. ಆ್ಯಕ್ಷನ್ 100% ಭರ್ಜರಿ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ 4 ನಿಮಿಷ 3 ನಿಮಿಷ ಮಾಡಿಲ್ಲ, ಎಲ್ಲ 2 ನಿಮಿಷ 1.5 ನಿಮಿಷ 2 ನಿಮಿಷಕ್ಕೆ ಅಷ್ಟೇ ಮಾಡಿರೋದು. ಅಂದರೆ ಫೈಟೂ ಅಷ್ಟೇ. ಈ ಸಿನಿಮಾ ಮಾದೇವನಾಗಿ ಫೈಟ್ ಮಾಡಿರೋದು, ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ. ಸೊ ಮಾದೇವನಾಗಿ ಬಂದಿರೋದು ಸರ್. ಆ್ಯಂಡ್ ಸಾಂಗ್ಸು ಅಷ್ಟೇ ಭಾಳ ಕಡೆ ಪ್ರತ್ಯೇಧನ್ ಅವರಾಗಲಿ ನಮ್ಮ ಡೈರೆಕ್ಟರ್ ಅವರಾಗಲಿ ಒಂದಿಷ್ಟು ಸಾಂಗಲ್ಲಿ ಕನ್ವೆ ಮಾಡ್ತಿದ್ದೀವಿ. ಕೆಲವು ಡೈಲಾಗ್ಸಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗಲ್ಲಿ ಕನ್ವೆ ಮಾಡಿದ್ದೀವಿ. ಎಸ್ ಮಾಡಿ ಹೌದು, ಸಾರಿ ಥ್ಯಾಂಕ್ ಯು ಸೊ ಮಚ್. ನನ್ನ ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಬಿಕಾಸ್ ಫಸ್ಟ್ ಆದರೆ ಒಬ್ಬ ಹೀರೋ ಈ ಕಡೆ ಸಂಜು ಗೀತಾ ಅವ್ರದ್ದು ಬರ್ತಿದೆ, ಆಸ್ ಎ ಹೀರೋ ಬರ್ತಿದೆ, ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಇಸ್ ವಾಯ್ಸ್ ಅಮೇಝಿಂಗ್ ವಾಯ್ಸ್, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ ಆ್ಯಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈವ್ಲಿಯಾಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ, ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕಲ್ ಆಗಿದೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಕ್ಷತ್ರ, ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ, ಅವರೊಂದು ಶಿ ಹ್ಯಾಸ್ ಆಲ್ಸೋ ಕ್ಯಾರಿಡ್ ಬ್ಯೂಟಿಫುಲಿ. ಅದು ಯಾರು ಅಂತ ನನಗೆ ಹೇಳಲ್ಲ. ಎಸ್ ಸರ್, ತುಂಬಾನೇ ಮಾತಾಡ್ಬಿಟ್ಟಿದೆ ಸರ್. ಸರ್ ಇದೊಂದು ಗೆಟಪ್ ಸರ್, ದಿಸ್ ಇಸ್ ಸೆಕೆಂಡ್ ಗೆಟಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್. ಫಸ್ಟ್ ಇನ್ನೊಂದು ಗೆಟಪ್ ಇದೆ, ಅರಗಡ್ಡು ಒಂಥರ ರಫ್. ಈ ಗೆಟಪ್ ಇರುತ್ತೆ ಸರ್. ಫಸ್ಟ್ ದಿಸ್ ಗೆಟಪ್ ಸ್ವಲ್ಪ ಸಣ್ಣ ಪುಟ್ಟದ ಚೇಂಜಸ್ ಅಷ್ಟೇ. ಅದೇ ತರ ಎರಡು ಬಾಚಿ ಈ ಕಡೆ ಎಲ್ಲ ಒಂದು ವಿಭೂತಿ ಎಲ್ಲ ಇಟ್ಟು ಏನೋ ಮಾಡ್ತಾ ಇರ್ತಾರೆ ಸರ್. ಅದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ, ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1.5 to 2 seconds ಅಷ್ಟೇ ಬರುತ್ತೆ ಸರ್. ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ 4.5 hours ಅದು ಒಂದು ಮೇಕಪ್ ಆಯ್ತು. ಇಲ್ಲ ಕೆಲವು ಶೂಟಿಂಗ್ ಇದಕ್ಕೆ ತುಂಬಾ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ. ಏನಿಲ್ಲ, ಯಾವುದೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ, ಪಾಪ ಅವ್ರು ಕೊಟ್ಟರು ಇದು ಹಸು ಕೊಟ್ಟಿಗೆ ಇತ್ತು, ಅಲ್ಲಿ 2 ಬಟ್ಟೆ ಒಣಗಾಕ್ತಾರಲ್ಲ ದಾರ, ಇದು ಕಂಬಿ ಇತ್ತು, ಹಾಗೆ 2 ಕಂಬಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲ ಬ್ಲಾಕ್ ಕ್ಲಾತ್ ಹಾಕಿ ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷ್ ಅಲ್ಲಿ, ವೈಟ್ ಕಲರ್ ಬ್ಲೂ, ಆಮೇಲೆ ಏರ್ ಬ್ರಷ್ ಕಟಿಂಗ್ಸ್ ಎಲ್ಲ ಕೊಟ್ಟು ಜಸ್ಟ್ ಅಂದ್ರೆ ಡೈರೆಕ್ಟರ್ ಹೇಳಿದ್ರು ನನಗೆ ಅದು 1 to 2 seconds ಅಷ್ಟೇ ಬರುತ್ತೆ, ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿ. ಅದು ಒಂದು ಇನ್ನೊಂದು ಗೆಟಪ್. ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾದೇವ ಒಂದು 4 ಗೆಟಪ್ ಆಗುತ್ತೆ, 4 ಗೆಟಪ್ ಇರುತ್ತೆ. ಅಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾದೇವ ಒಂದು ಪಾತ್ರ, ಪಾರ್ವತಿ ಒಂದು ಪಾತ್ರ, ಸುಡಿ ಅವರು ಒಂದು ಪಾತ್ರ, ಕಮಲಾಕ್ಷಿ ಅವರು ಒಂದು, ಅಂದ್ರೆ ಶ್ರುತಿ ಅಮ್ಮ ಅವರು ಒಂದು ಪಾತ್ರ, ಅದೇ ತರ ಟ್ರೈನ್ ಒಂದು ಇಟ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾಲ್ಲಿ. ಚಿಟ್ಟೆ ಒಂದು ಕ್ಯಾರೆಕ್ಟರ್, ಅಂಡ್ ಟ್ರೈನ್ ಚಿಟ್ಟೆ ಅಂಡ್ ಶಿವ ಒಂದು ಕ್ಯಾರೆಕ್ಟರ್. ಅಂದ್ರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ. ಶಿವ ಬಂದಾಗ ಏನೋ ಒಂದು ಬೇರೆ ತರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ, ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ, ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ. ಸೊ ಒಂದಿಷ್ಟು ಸ್ಕ್ರೀನ್ ಪ್ಲೇ ಬರುತ್ತೆ. ಎಸ್ ಸರ್. ಸರ್ ಖಂಡಿತ ಕನೆಕ್ಟ್ ಆಗ್ತದೆ ಸರ್. ಇಮೋಷನಲ್ ಇದು ಅಳು ನಗು ಎಲ್ಲ ಒಂದೇ. ತಂದೆ ತಾಯಿ ಹೇಗೆ ನಮಗೆ ಎಷ್ಟೇ ನಾವು ದೊಡ್ಡವರಾದ್ರೂ ನಮ್ಮ ತಂದೆ ತಾಯಿ ಆಗ್ತಾರೆ, ಅದೇ ತರ ಸಿನಿಮಾ ಯಾವತ್ತಿದ್ರು ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್. ಸೊ ಐ ಫೀಲ್ ನಮಗೆ ಈ ಒಂದು ಯಾಕೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಬಿಕಾಸ್ ನಾವು ಇವತ್ತಿಗೂ ಮಾಡ್ಬೋದಿತ್ತು, ಬಟ್ ಅವತ್ತಿನ MG ರೋಡ್ ನೀವು ಮಿಸ್ ಮಾಡ್ತಿರಲ್ಲ ಸರ್. ನಿಮ್ಗೆ ಕೇಳ್ತೀನಿ, ಅವತ್ತಿನ MG ರೋಡ್ ಮಿಸ್ ಮಾಡ್ತಿರಲ್ಲ, ಮಿಸ್ ಮಾಡಲ್ವಾ?
ಡೆಫಿನೆಟ್ಲಿ ಮಿಸ್ ಅಲ್ವಾ? ಅದೇ ತರ ಸರ್ ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದ್ದಾರೆ ಎಲ್ಲ ಯಂಗ್ಸ್ಟರ್ಸ್, ಅವರೆಲ್ಲ ಬಂದು ಈ ಹಳೆ ಸಿನಿಮಾಗಳು ನಾನ್ ಕೇಳಿದ್ದೀನಿ ಕೆಲವ್ರನ್ನೆಲ್ಲ, ಅವರೆಲ್ಲ ಬಂದು ಇನ್ನೂ ಕುತ್ಕೊಂಡು ಇವಾಗ ಹಳೆ ಸಿನಿಮಾಗಳು ನೋಡ್ತಿದ್ದಾರೆ. ಅಯ್ಯೋ ಇದು ಫೀಲ್ ಕೊಡುತ್ತೆ ನಮ್ಗೆ, ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತ ಹೇಳಿ, ಕನೆಕ್ಟ್ ಆಗುತ್ತೆ ಅಂತ. ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಆ ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾ ಸರ್, ನನಗೂ ತುಂಬಾ ಇಷ್ಟ. ಯಾಕಂದ್ರೆ ನಾವು ಆ ಇದರಲ್ಲಿ ಬೆಳೆದವರು, ಸೈಕಲ್ ನಾವು ಶಿವಾಜಿನಗರ ಮಾಂಜ ಹಾಕೊಂಡು ಎಲ್ಲ ಗಾಡಿ ಕೊಟ್ಟಾಗ, ಸೊ ಆ ಒಂದು ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್. ಈ ವಿಷಯ ಹೇಳಿದ ಡೈರೆಕ್ಟರ್ ನೀವು, ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮಲ್ಲಿ ಹ್ಯಾಂಗ್ ಮ್ಯಾನ್. ಅದೇ ಹ್ಯಾಂಗ್ ಮಾಡ್ತೀವಿ ಸರ್. ಹೌದು ಸರ್, ಬೈ ಪ್ರೊಫೆಷನ್ ಮಾದೇವ ಒಬ್ಬ ಹ್ಯಾಂಗ್ ಮ್ಯಾನ್. ನೇಣಾಕಿ ಬದುಕುವಂತ, ಜೈಲಲ್ಲಿ ನೇಣಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್. ಯಾವುದೇ ಇಮೋಷನ್ಸ್ ಇರಲ್ಲ, ಯೂಶಲಿ ಅವ್ರಿಗೆ ಇರಲ್ಲ. ನಾನು ಒಂದಿಷ್ಟೆಲ್ಲ ನೋಡಿದ್ದೀನಿ, ಯಾವ್ದು ಇಮೋಷನ್ಸ್ ಇಲ್ಲದೆ ಇರೋರ್ನ ಆ ತರದೊಂದು ಆ ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ, ಆ ತರ ಕೆಲಸ ಕೊಡ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಯಾವ್ದೋ ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ತರ ಆಗ್ತಾನೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ, ಬೆಂಬಲ ನೀಡ್ತಾ ಬರ್ತಿದ್ದೀರಾ. ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ, ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ, ಧನ್ಯವಾದಗಳು.